ಆಧುನಿಕ ಜಗತ್ತಿನಲ್ಲಿ ದೇಶದ ಸಂಪ್ರದಾಯ ಸಂಸ್ಕೃತಿ ಕಣ್ಮರೆಯಾಗುತ್ತಿರುವ ಕಾಲಘಟ್ಟದಲ್ಲಿ ಸಣ್ಣ ಗ್ರಾಮವಾದರೂ ಇಡೀ ಊರಿಗೆ ಊರೇ ಒಂದಾಗಿ ಹಬ್ಬ ಆಚರಿಸಿದರೆ ಅದೇ ನಿಜವಾದ ಕೈಲಾಸ. ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿ ಹಿರಗಮುತ್ತನಹಳ್ಳಿ ಗ್ರಾಮ. ಹಿರಗಮುತ್ತನಹಳ್ಳಿ ಗ್ರಾಮದಲ್ಲಿ ಅತಿ ಅಪರೂಪದಲ್ಲಿ ಅಪರೂಪವಾದ ಅತಿ ಪುರಾಣವಾದ ದೇವಾಲಯವಿದೆ. ಅದು ಕೂಡ ಬೆರಳೆಣಿಕೆಯಷ್ಟೇ ದೇವಾಲಯಗಳಲ್ಲಿ ಒಂದಾದ ದೇವಾಲಯ. ಹರಬೇರೆಯಲ್ಲ, ಹರಿಬೇರೆಯಲ್ಲ. ಶಿವರಾತ್ರಿಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಕಲ್ಯಾಣೋತ್ಸವ. ಇಂತಹ ಅದ್ಭುತ ಮಹೋತ್ಸವಕ್ಕೆ ಸಾಕ್ಷಿಯಾದ ಹಿರಗಮುತ್ತನಹಳ್ಳಿ ಗ್ರಾಮ. ಇಷ್ಟಕ್ಕೂ ಈ ಪುರಾಣ ಪ್ರಸಿದ್ಧ ದೇವಾಲಯ ಯಾವುದಪ್ಪ ಎಂದರೆ ಬೃಂದಾವನ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ. ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ದೇವಾಲಯ. ಇಲ್ಲಿನ ವೇಣುಗೋಪಾಲ ಸ್ವಾಮಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕರುಣಾಮಯಿ. ಶಿವರಾತ್ರಿಯಂದು ಈ ಸ್ವಾಮಿ ಸನ್ನಿಧಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಭಗವಂತನಲ್ಲಿ ಪ್ರಾರ್ಥಿಸಿದರೆ 1 ವರ್ಷದ ಒಳಗಾಗಿ ಇಷ್ಟಾರ್ಥಗಳು ಖಂಡಿತ ಪ್ರಾಪ್ತವಾಗುತ್ತದೆ ಎಂಬುದು ಇಲ್ಲಿನ ಭಕ್ತಾದಿಗಳ ಅಚಲವಾದ ನಂಬಿಕೆ. ಇಂತಹ ಪುಣ್ಯಕ್ಷೇತ್ರದಲ್ಲಿ ಇಡೀ ಗ್ರಾಮವೇ ಸಂಭ್ರಮ ಸಡಗರದ ಜೊತೆಗೆ ಭಕ್ತಿ ಭಾವೈಕ್ಯತೆಯಲ್ಲಿ ಕಂಗೊಳಿಸುತ್ತಿತ್ತು. ಶಿವರಾತ್ರಿ ಎಂದರೆ ಕೇವಲ ಶಿವನ ಪೂಜೆಗೆ ಸೀಮಿತವಲ್ಲ. ಹರಿಯ ಕಲ್ಯಾಣೋತ್ಸವದ ಮೂಲಕ ಹರನ ಪೂಜೆಯ ಜಾಗರಣೆ. ಶ್ರೀನಿವಾಸನ ಕಲ್ಯಾಣೋತ್ಸವ ಶಾಸ್ತ್ರೋತ್ಸವವಾಗಿ ನಡೆಸಿದ್ದು ವರನ ಪರವಾಗಿ ಶಮಿತಾ ಚಂದ್ರಶೇಖರ್ ಹಾಗೂ ವರಳ ಪರವಾಗಿ ವಿಜಯ ಮತ್ತು ಅರುಣ್ ಕುಮಾರ್ ದಂಪತಿಗಳು ಪ್ರಮುಖ ಹೆಸರಾಂತ ಅರ್ಚಕರಿಂದ ಕಲ್ಯಾಣೋತ್ಸವ ಸೇರಿದಂತೆ ಭಕ್ತ ಕುಲಕ್ಕೆ ಆನಂದ ಭಾಗ್ಯ ಕಲ್ಪಿಸಿದರು. ಇಡೀ ಗ್ರಾಮ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದ್ದು ಸ್ವಾಮಿಯ ಪಲ್ಲಕ್ಕಿ ಮೆರವಣಿಗೆ ಮತ್ತೊಂದು ಲೋಕವನ್ನೇ ಸೃಷ್ಟಿಸಿದಂತಾಗಿದ್ದ ಗ್ರಾಮ. ಹಬ್ಬಗಳು ಸಂಸ್ಕೃತಿ ಸಂಪ್ರದಾಯಗಳು ಕೇವಲ ಆಚರಣೆಗೆ ಮಾತ್ರ ಸೀಮಿತವಲ್ಲದೆ ಮನುಕುಲದ ಭಾಗವಾಗಿ ಭಾವನೆಗಳ ಜೊತೆ ಜೀವಾಳವಾಗಬೇಕೆಂಬುದು ಹಿರಿಯರ ಆಚಾರ. ಆಚಾರಗಳು ಸಂಸ್ಕೃತಿ ಮುಂದಿನ ಪೀಳಿಗೆಗೆ ಇತಿಹಾಸದ ಜೊತೆಗೆ ಮುಂದಿನ ಪೀಳಿಗೆಯ ಜೀವನದ ಭಾಗವಾಗಬೇಕು, ಮುಂದುವರೆಯಬೇಕು ಎಂಬುದೇ ನಮ್ಮೆಲ್ಲರ ಆಶಯ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಓಮನಂದಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ.
प्राज्य धूत गोपाल वेशकृत పడతారా నలుగు బాట పాడండి ముందు కూర్చోన్నారు అంతా वेदात्मा विहगेश्वरो शरौ रजस्तदहितात्मत्वार्थदासी गणाः वेङ्कटाचलपति नमो नमः योपां पुष्पं वेद आयतनवान् भवते अपानाय स्वाहा सरस्वते श्रीलक्ष्मीं वरलक्ष्मीं च
ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಪ್ರತಿ ವರ್ಷ ಶಿವರಾತ್ರಿ ಸಮಯದಲ್ಲಿ ಪ್ರತಿ ವರ್ಷ ರಾತ್ರಿ ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ ಕಲ್ಯಾಣ ಮಹೋತ್ಸವ ಇರುತ್ತೆ. ಹಾಗೂ ಪ್ರತಿ ವಾರ ಶನಿವಾರನೂ ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ನಡೆಯುತ್ತೆ. ಹಾಗೂ ಪ್ರತಿ ಶ್ರಾವಣ ಮಾಸದಲ್ಲೂ ಈ ಸ್ವಾಮಿಯವರಿಗೆ ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ. ಇರುಗಮತ್ನಲ್ಲಿ ಗ್ರಾಮದಲ್ಲಿ ಗ್ರಾಮ ದೇವರು ವೇಣುಗೋಪಾಲ ಸ್ವಾಮಿ. ಆದ್ದರಿಂದ ಆವತ್ತು ಒಂದು 20-25 ವರ್ಷದಿಂದ ವೇಣುಗೋಪಾಲ ಸ್ವಾಮಿಯವರಿಗೆ ಕಲ್ಯಾಣ ಮಹೋತ್ಸವ ಆಗಿ ಗ್ರಾಮ ಪ್ರದರ್ಶನ, ಗ್ರಾಮ ಪಲ್ಲಕ್ಕಿಯಲ್ಲಿ ಸೇರಿಸಿ ಗ್ರಾಮ ಉತ್ಸವವನ್ನು ಮಾಡ್ಕೊಂಡು ಬರ್ತಾರೆ. ಅದು ಒಂದು ನಂಬಿಕೆ, ಭಕ್ತಾದರಿಗೆ ಒಂದು ನಂಬಿಕೆ. ಸ್ವಾಮಿಗಳೇ, ಈ ದೇವಾಲಯದ ಎಷ್ಟು ವರ್ಷಗಳಿಂದ ತಾವು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀರಾ? ಮತ್ತೆ ನೀವು ಎಷ್ಟು ತಲೆಮಾರಿನವರಿಂದ ಮಾಡ್ತಾ ಇದ್ದೀರಾ? ನಾವು 3ನೇ ತರ. ನಮ್ಮ ತಾತ ಅವರು, ಅವರಾದ ನಂತರ ನಮ್ಮ ತಂದೆಯವರು, ಅವರಾದ ನಂತರ ನಾವು ಬರ್ತಾ ಇದ್ದೇವೆ. ನಾವೊಂದು 30-35 ವರ್ಷದಿಂದ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ಶಿವರಾತ್ರಿ ಹಬ್ಬದಲ್ಲಿ ರಾತ್ರಿ ಎಲ್ಲ ಉತ್ಸವ, ಕಲ್ಯಾಣೋತ್ಸವ ಎಲ್ಲ ಇರುತ್ತೆ. ಬೆಳಗ್ಗೆ ಮಂಗಳಾರತಿ ಕೊಟ್ಟು ಇದೆಲ್ಲ ಮಾಡ್ತೀವಿ. ಸ್ವಾಮಿಗಳೇ, ಈ ದೇವಾಲಯ ನಿರ್ಮಾಣ ಎಷ್ಟು ವರ್ಷಗಳಾಗಿರ್ಬೋದು ಸರಿಸುಮಾರು? ಇದು ಸರಿಸುಮಾರು 1914ರಲ್ಲಿ ನಿರ್ಮಾಣ ಆಗಿದ್ದು. ಒಂದು 100-120 ವರ್ಷ ಆಗಿದೆ. ಇದು ಆವತ್ತಿಂದ ಇದೇ ತರವಾಗಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಬೃಂದಾವನ ಚೋಳರಾಜ ಪ್ರತಿಷ್ಠಾಪನೆ. ಇದು ಚೋಳರಾಜರು ಇದನ್ನು ಪ್ರತಿಷ್ಠಾಪನೆ ಮಾಡಿ ಬೃಂದಾವನ ವೇಣುಗೋಪಾಲ ಸ್ವಾಮಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿರೋದು. ಪ್ರತಿ ವರ್ಷನೂ ಪ್ರತಿ ವಾರ ಶನಿವಾರ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಇದು ದೇವರಿಗೆ ಒಂದು ನಂಬಿಕೆ. ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ದೇವರು. ಆ ಪ್ರಸಾದ ಸ್ವೀಕರಿಸಿದರೆ ಅವ್ರ ಕೆಲಸ ಕಾರ್ಯಕ್ರಮ ನಡೆಯುತ್ತೆ ಅಂತ ಒಂದು ನಂಬಿಕೆ ದೇವರಿಗೆಲ್ಲ. ಇದು ಅದೇ ತರನ ಆಗುತ್ತೆ ಇದೆಲ್ಲ. ಬಹುತೇಕ ವೇಣುಗೋಪಾಲ ಸ್ವಾಮಿ ಪುರಾಣ ಪ್ರಸಿದ್ಧ ದೇವಾಲಯಗಳು ಏನಿದೆ, ಹಳೆಯ ದೇವಾಲಯ ಎಲ್ಲಾ ಕಡೆ ಕೂಡ ಬೃಂದಾವನ ಇರುತ್ತೆ. ಏನ್ ವಿಶೇಷ ಬೃಂದಾವನೆಗೂ ಮತ್ತೆ ಮೂರ್ತಿಗೆ ಏನು? ಇದು ವೇಣುಗೋಪಾಲ ಸ್ವಾಮಿ ಇದ್ರೇನೆ ಬೃಂದಾವನ ಇರುತ್ತೆ. ಅದರಿಂದ ಇದು ಚೋಳರಾಜ ಪ್ರತಿಷ್ಠಾಪನೆ. ಅವರು